ಅಪ್ಪಯ್ಯ. ರಾಮ, ಅಪ್ಪಯ್ಯ, ಯಾಕ್ಲ ರಾಮ ಹಿಂಗ ಆಟ ಆಡಿಸ್ತಿದ್ಯಾ ನನ್ನ? ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ಲಾಗ ಬಿಟ್ಟಂಗಾಗೈತೆ ನನ್ನ ಸ್ಥಿತಿ. ಇನ್ನು ನಿನ್ನ ಬಿಡಕ್ಕಿಲ್ಲ ನಿನ್ನ. ಅಪ್ಪಯ್ಯ, ನೀನ್ ಏನು ಹೇಳ್ಬೇಡ. ನೀನ್ ಏಟೆ ಸಮಾಧಾನ ಮಾಡಿದ್ರು ನಾನು ಕೇಳಕ್ಕಿಲ್ಲ. ರಾಮು ಅವ್ರು ಎಲ್ಲಿ ಹೋದ್ರು? ಅಮ್ಮ, ಒಂದು ನಿಮಿಷ ಬಂದೆ. ಯಾವುದೋ ಹೊಸದೈತೆ. ಇದು ನೋಡಿಮ್ಮ. ಅಮ್ಮ, ನೀವು ನಮ್ಮ ಜೊತೆ ಪಟಾಕಿ ಹೊಡಿ ಕೂತೀರಾ? ಬನ್ನಿ ಹೋಗಮ್ಮ, ಪಟಾಕಿ ಹೊಡೀರಿ. ಎಲ್ಲಿ ನನ್ನ ಸೊಸೆ ಎಲ್ಲಿ? ಜಾನಕಿ, ಏನಮ್ಮ ನೀನು ಕೂಡ? ನಿಮಗೋಸ್ಕರ ದೊಡ್ಡ ಮನೆ ಇದೆ, ಇಡೀ ಊರೇ ಇದೆ. ಎಲ್ಲ ಬಿಟ್ಟು ನೀವು ಈಗ ಇಲ್ಲ. ಇನ್ನು ಒಂದು ಕ್ಷಣನೂ ನಿಮ್ಮನ್ನು ಬಿಟ್ಟು ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ. ನಡ್ರಿ ಹೋಗೋಣ. ಬನ್ನಿ. ಅಪ್ಪಯ್ಯ, ಹೊಸಿ ನನ್ನ ಮಾತು ಕೇಳಿ, ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನನ್ನ ಸಂಕಟ ನೀನು ಅರ್ಥ ಮಾಡ್ಕೊಳ್ಳ. ಸರಿ, ನೀವು ದೊಡ್ಡ ಮನೆಗೆ ಬರದೇ ಇದ್ರು ಪರವಾಗಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗಿ. ಬನ್ನಿ ಹೋಗೋಣ. ಬನ್ನಿ. ರಮಣ 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 ನಿಮ್ಮ ತಾವಿಂದ ತೊಗೊಂಡೋಗಿರೋ ಫ್ಲವರ್ ಪಾಟು ಸಿಡಿದ್ಬಿಡ್ತು. ನನ್ನ ಹೆಂಡತಿ ಅದನ್ನ ಹಚ್ಚಕ್ಕೆ ಹೋಗಿ ಸಿಡ್ತು. ಕೈ ಹಣೆ ಎಲ್ಲ ಗಾಯ ಆಗ್ಬಿಡ್ತು. ಇದರಲ್ಲಿ ಸಿಡಿಯ ಮದೈತೆ ನೋಡಿ ರಮಣ. ನಿಂಗೂ ಬೇಕಾ? ಆಯ್ತಾಯ್ತು. ಅಯ್ಯೋ, ಇದನ್ನ ಮಕ್ಕಳೆಲ್ಲ ತಗೊಂಡೋಗವ್ರೆ. ಬೀರ್ನ ಹೋಗಿ ಅವ್ರನ್ನ ತಡೀರಿ ರಮಣ, ಇಲ್ಲಾಂದ್ರೆ ದೊಡ್ಡ ಅನಾಹುತಾನೇ ಆಗೋಯ್ತದೆ. ತಗೋ ರಮಣ, ನಾನು ಆಸ್ಪತ್ರೆಗೆ ಹೋಗ್ತೀನಿ. ಅಪ್ಪಯ್ಯ, ನಾನು ಈಗಲೇ ಹೋಗಿ ಎಲ್ಲರೂ ತಡಿಬೇಕು. ನೀವಿಲ್ಲೇ ಇರಿ. ನಾನು ಹೋಗ್ಬತ್ತೀನಿ, ನೀವಿಲ್ಲೇ ಇರಿ ಅಪ್ಪಯ್ಯ. ಬತ್ತಿ ನಡಿಲ್ಲ. ಅಪ್ಪಯ್ಯ, ನೀವಿಲ್ಲೇ ಇರಿ. ನಮ್ಮರೆ ನೀವು ಅಪ್ಪ ನೋಡ್ಕೊಳ್ಳಿ. ಹಾಂ, ಲೇ ಮಂಜ ಬರಲ್ಲ.
ಇವಾಗ ನಿನ್ನ ಜೊತೆ ಒಂದು ಹುಡುಗಿ ಪಟಾಕಿ ತಗೊಂಡಲ್ಲ ಅವ್ರ ಮನೆಯಲ್ಲಿ. ಸಿಂಧು ಮನೆನಾ? ಇಲ್ಲೇ ಪಕ್ಕದ ಬೀದಿಲಿ. ಸರಿ ಸರಿ ಹಾಂ ಥ್ಯಾಂಕ್ ಯು. ಇದು ಕೊಡಿ, ಇದನ್ನ ಕೊಡಿಬೇಡಿ. ಹಾಂ ಆಯಿತು. ನಿಲ್ಸಿ ಹಚ್ಬೇಡಿ, ನಿಲ್ಸಿ. ಶಾಮಿ ಏನು ಹಾಕಿತ್ತದ ಅಂಗಡಿ ಅಲ್ಲಿ ತಗೊಂಡ ಪಟಾಕಿನ ಪುಡಿ ಅದು ಹೇಳಿ ಬಾಂಬದೆ. ನಿಲ್ಸಿ 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 ಅಣ್ಣ, ಇವಾಗ ತಗೊಂಡಿರಲ್ವಾ? ಸುಸು ಬತ್ತೈತಿ ಸಾಕು. ಕಸ ತಂದಿನಿ ದೊಡ್ಡಿ ಮಾ. ಫ್ಲವರ್ ಪಾಟ್ ಸಿಡಿತಿದೆ ಅಂದರೆ ಇದು ತರೋವಾಗಲೇ ಹೀಗಿತ್ತ ಅಥವಾ ಯಾರೋ ಬೇಕಂತ ಇದನ್ನ ಮಾಡಿದಾರಾ? ಜಾನಕಿ, ಏನಮ್ಮ ಯೋಚನೆ ಮಾಡ್ತಿದ್ದೀಯಾ? ಏನೂ ಇಲ್ಲ ಮಾವ, ನೀವು ಇಲ್ಲಿ ನಿಂತಿರೋ ಸರಿಗಿಲ್ಲ, ಬನ್ನಿ ಹೋಗೋಣ. ನೀನೇನು ಭಯ ಬೀಳ್ಬೇಡ. ನಮ್ಮ ರಾಮ ಹೋಗಿದಾವಲ್ಲ, ಅವ್ರನ್ನ ತಡೆದೇ ತಡೀತಾರೆ. ಸರಿ ಮಾವ, ಬನ್ನಿ. ಒಬ್ಬರು ನೋಡ್ಕೋದ್ರೆ ಎಲ್ಲ ಮುಗ್ದಂಗಾಯ್ತು. ಆದ್ರೆ ಎಲ್ಲೋರು ಅಂತಾನೆ ಗೊತ್ತಾಯ್ತಲ್ವಲ್ಲ. ಅಣ್ಣ ಎಲ್ಲ ಮುಗೀತಾ? ಮುಕ್ಕಲ್ಲ ಹೌದು. ಮಾತಾಡ್ತಿಲ್ವಲ್ಲ? ಯಾರಮ್ಮ? ಹ್ಞೂ ಮಾವ, ನನ್ನ ಜೊತೆ ಒಬ್ರಿದ್ರು, ಅವ್ರನ್ನ ನಾನು ಇಲ್ಲೇ ಕೂರಿಸಿದ್ದೆ. ಎಲ್ಲಿ ಹೋದ್ರು? ಅಯ್ಯೋ, ಮಕ್ಕಳೇನಾದ್ರು ಪಟಾಕಿ ಹೊಡಿತಾ ಇದ್ದಾರಾ? ಅಮ್ಮ, ಇಷ್ಟೊತ್ತು ನಾವು ಹೊಡೆದಿ ಸಾಕು, ಇವಾಗ ನೀವು ಹೊಡಿರಿ, ಚೆಂದಾಗಿರ್ತದೆ. ತಾಳಿ ಹೊಡೀರಿ ಅಮ್ಮ. ಇನ್ನೊಂದು ಕೊಡ ಅಮ್ಮ. ಹಚ್ಚಿ ಅಮ್ಮ, ಹಚ್ಚಿ ಅಮ್ಮ, ಹಚ್ಚಿ ಅಮ್ಮ, ಹಚ್ಚಿ ಅಮ್ಮ, ಹಚ್ಚಿ ಅಮ್ಮ. ಮಾವ, ಅಮ್ಮ ಪಟಾಕಿ ಹಚ್ತಾ ಇದಾರೆ. ಅಮ್ಮ ನಿಲ್ಸಿ. ಮಂಜ ಅವರೇ ಕಲ್ಲ.
ಸರ್ ಕ್ಷಮಿಸಿ, ಗೊತ್ತಿಲ್ಲದೆ ಹೂಕುಂಡ ಜೊತೆ ಆಟ ಬಾಂಬ್ಗಳು ಸೇರ್ಕೊಂಡ್ಬಿಟ್ಟವೆ. ಸರಿ ಟೈಮ್ಗೆ ಬಂದ್ರಿ ಸರ್, ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಇನ್ಮ್ಯಾಕಿಂತ ಹೊಡಿಬೇಡಿ. ಸರಿ ಸರ್. ಏನು ಏನ ಅಣ್ಣೋ, ಸಾಹೇಬ್ರಿಗೆ ಪಟಾಕಿ ಸಿಡಿದು ಕಣ್ಣಿಗೆ ಪಟ್ಟಾಗೈತಂತೆ. ಏನು? ನಮ್ಮರೇ ನಮ್ಮರೇ ಅಪ್ಪ ಹಿಂಗೇನಾಯ್ತು? ರಾಮೋರೆ, ಮಾವಂಗೇನೂ ಆಗಲ್ಲ, ಯೋಚನೆ ಮಾಡಬೇಡಿ. ನಮ್ಮರೇ ಈಗಾಗಲೇ ಅಪ್ಪಯ್ಯ ಸ್ಯಾನೆ ನೊಂದ್ಕೊಬಿಟ್ಟವ್ರೆ. ನಿಮಗೆ ಗೊತ್ತಲ್ಲ, ಅವ್ರನ್ನ ಸಮಾಧಾನ ಮಾಡೋಕೆ ಆಯ್ತಿರ್ಲಿಲ್ಲ. ಈಗ ನೋಡಿದ್ರೆ ಅಮ್ಮನ ಕಾಪಾಡೋಕೆ ಹೋಗಿ ಅವರೇ ಪೆಟ್ ಮಾಡ್ಕೊಂಡವ್ರೆ. ನಮ್ಮರೇ ಅಮ್ಮ ಎಲ್ಲಿ? ಅಮ್ಮ ಹೊರಗಡೆ ಹುಡುಗರು ನೋಡ್ಕೊತಿದ್ದಾರೆ ರಾಮೋರೆ. ಡಾಕ್ಟ್ರೆ, ಅಪ್ಪಯ್ಯ ಹೆಂಗವ್ರೆ? ಭಯಪಡ ಅಂಥದ್ದೇನಾಗಿಲ್ಲ, ಕಣ್ಣಿ ಪೆಟ್ಟಾಗಿದೆ, ಬಟ್ ಮೇಜರ್ ಇಂಜುರಿ ಅಲ್ಲ, ರೆಟಿನಾ ಸೇಫ್ ಆಗಿದೆ. ಆದರೆ ಇಂಪ್ಯಾಕ್ಟ್ ಜೋರಾಗಿರೋದ್ರಿಂದ ಟೆಂಪ್ರವರಿ ವಿಷನ್ ಲಾಸ್ ಆಗಿದೆ. ಅಂದರೆ ಅವ್ರ ಕಣ್ಣಿಗೆ ಬ್ಯಾಂಡೇಜ್ ಕಟ್ಟಿದ್ದೀನಿ, ಇನ್ನೆರಡು ದಿನ ಅವ್ರು ಬೆಳಕು ನೋಡಬಾರ್ದು, ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟ್ರೆ. ಎಕ್ಸ್ಕ್ಯೂಸ್ ಮೇಡಮ್, ನೀವು ಸಾಹೇಬ್ರ ಬಗ್ಗೆ ನ್ಯೂಸಲ್ಲಿ ಹೇಳ್ಬೇಡಿ ಅಂತ ಹೇಳಿದ್ದಕ್ಕೆ ಅದನ್ನು ಸೀಕ್ರೆಟಾಗಿ ಇಟ್ಟಿದ್ದೀವಿ. ಈಗ ಅವರಿಗೆ ನಾರ್ಮಲ್ ಪೇಷಂಟ್ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಸೊ ನೀವು ಬಿಲ್ ಪೇ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ನಮ್ಮರೇ, ಪಟಾಕಿ ಅಂಗಡಿಲಿ ಬಂದಿದ್ದ ಕಾಸು ನಿಮ್ಮ ತಾವು ಆಯ್ತಾ? ನಮ್ಮರೇ ನೀವಿಲ್ಲೇ ರೀ, ನಾನೊಬ್ಬಟ್ಟು ಬಿಲ್ ಕಟ್ಟಿ ಬರ್ತೀನಿ. ಬರಲ್ಲ? ರಾಮೋರ್ ಬರೋಷ್ಟರಲ್ಲಿ ಮಾವಂಗ್ ತಿಳಿಸಿ ಹೇಳಿ ಅವ್ರ ಕೈಲಿರೋ ಉಂಗ್ರನ ತೆಗಿಸ್ಬೇಕು. ರಾಮೋರ್ ಏನಾದ್ರು ನೋಡಿದ್ರೆ ಅವ್ರ ತಾಯಿ ನೆನಪಲ್ಲಿ ತುಂಬಾನೇ ದುಃಖ ಅನುಭವಿಸ್ತಾರೆ. ಅಣ್ಣ, ನೀನು ಮತ್ತೆ ಅದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದಿದ್ನ ಹಿಂಗೆ ಹೊಟ್ಟೆ ತಂದು ಹಾಸ್ಪಿಟ್ಲಿಗೆ ಕೊಡ್ಬೇಕಾಯ್ತಲ್ಲ. ಅಲ್ಲಣ್ಣ, ಸಾಹೇಬ್ರ ಹೇಳಿದ್ದಿದ್ರೆ ಅವರೇ ಕೊಡೋರು ತಾನೆ, ಯಾಕೆ ಇಟ್ಟೊಂದು ಕಷ್ಟ ತಗತ್ಯ? ಲೇ ಪೆದ್ದ, ಹಂಗಂತ ಹೋಗಿ ಹೇಳ್ಬಿಟ್ಟಿಯ. ಯಾಕೆ ಮೊದಲೇ ನಂಗೆ ಸ್ಯಾನೆ ಕಾಪ ಐತೆ, ಎಲ್ಲ ನಿನ್ನಿಂದಲೇ ಆದದ್ದು. ನಿನ್ನೆ ಅಲ್ಲ ನಾವಿರೋ ಜಾಗ ಅಪ್ಪಗೆ ತೋರ್ಸಕ್ಕೆ ಕೇಳಿದವರು, ಏನು ದೊಡ್ಡ ಜೀವನಾಗ ಹೋಗಿ ಹೇಳ್ಬಿಟ್ಟ. ಇವಾಗ ನೋಡು, ಅಪ್ಪಯ್ಯ ಇಲ್ಲಿಗೆ ಬರ್ದೇ ಹೋಗಿದ್ರೆ ಹಿಂಗೆಲ್ಲ ಆಯ್ತಿತ್ತ ಇಲ್ಲ. ನನಗೇನು ಗೊತ್ತಿತ್ತು, ಎಲ್ಲರೂ ಸಂದಾಕಿರ್ಬೇಕು ಅಂತ ಆಸೆ ಪಟ್ಟೆ ತೆಪ್ಪ. ಅಲ್ಲಣ್ಣ, ನಾನು ಸಾಹೇಬ್ರಿಗೆ ನೀ ಎಲ್ಲಿದ್ಯಾ ಅನ್ನೋದನ್ನ ಹುಡುಕಿ ಹೇಳ್ತೀವಿ ಅಂತ ಮಾತು ಕೊಟ್ಟಿದ್ದೆ. ನಂಗೆ ಕ್ಷಮಿಸ್ಬಿಡೋಣ. ಏಯ್ ಆಯಿತು, ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕ. ಏಯ್ ಅಳುಬೇಡ, ಸುಮ್ಕಿರ್ಲ. ಏಯ್ ಸುಮ್ಕಿರು. ಮತ್ತೆ ಈ ಬಿಲ್ ವಿಚಾರದ ಬಗ್ಗೆ
ಅಪವಿತ್ರ ಹೇಳೋಕೋಬೇಡ. ನಾವೇನಾರ ಅವ್ರ ತಾವು ಕಾಸು ಕೊಡ್ಬಿಟ್ರೆ ಓ ಇವನಿಗೆ ಆಸ್ಪತ್ರೆ ಬಿಲ್ ಕಟ್ಟೋಕ್ಕೂ ಕಾಸಿಲ್ಲ, ಸ್ಯಾನೆ ಕಷ್ಟದಲ್ಲಿ ಅವನೇ ಅಂತ ನಂಬ್ಕೊಂಬಿಡ್ತಾರೆ. ಹಾಂ, ನಂಬ್ಕೊಂಬಿಡ್ತಾರೆ. ಸರ್ ಬಿಲ್. ಈ ಸೇವೆಗೆ ಬಿಟ್ಬಿಡು ಆಯ್ತಾ? ನಡಿ. ಹೇಗೋ ನಾನು ಹೇಳಿದ್ದನ್ನ ಮಾವನು ಒಪ್ಕೊಂಡು ಉಂಗ್ರಾನ್ ತೆಗೆದಿಟ್ರು. ಅವ್ರಿಗೂ ರಾಮೋರ್ ಬಗ್ಗೆ ಯೋಚನೆ ಇದೆ. ಎಲ್ಲಿ ತಾಯಿ ಇನ್ನೂ ಬದುಕಿದ್ದಾರೆ ಅಂತ ಗೊತ್ತಾದರೆ ರಾಮೋರ್ ಎಲ್ಲ ಕಡೆನೂ ಹುಡ್ಕೋಕೆ ಶುರು ಮಾಡ್ತಾರೆ ಅಂತ. ಇದು ಎಲ್ಲದ್ರ ಹಿಂದೆ ಇರೋ ಗುಟ್ನೆನ ನಾನಾಗೆ ಕಂಡುಹಿಡಿಯೋವರೆಗೂ ರಾಮೋರ್ಗೆ ಇದನ್ನು ತಿಳಿಸೋದು ಬೇಡ. ನಮಗೆ ಬಿಲ್ ಕಟ್ಬಿಟ್ಟು ಬಂದಾಯ್ತು. ಇವಾಗ ಅಪ್ಪನ ಕರ್ಕೊಬೋದಂತೆ. ಅಪ್ಪನೇ ಮನೆ ಕಂಡವ್ರಾ? ಇಲ್ಲ ರಾಮೋರೆ, ನಾನು ಈಗಷ್ಟೇ ಮಾತಾಡ್ಸ್ಕೊಂಡು ಬಂದೆ, ಕರ್ಕೊಂಡು ಹೋಗ್ಬೋದಂತೆ.